ಯಜಮಾನ್ರೆ ಯಜಮಾನ್ರೆ 5 ನಿಮಿಷ ಪಾರ್ವತಿ, ಫ್ರೆಶ್ ಆಗಿ ಬರ್ತೀನಿ. ಇದನ್ನ ಹಾಕೊಂಡಾಗ ನಮ್ಮ ಯಜಮಾನ್ರು ಹೀರೋ ತರ ಕಾಣಿಸ್ತಾರೆ. ಅದೇ ನಾನು ಹಾಕೊಂಡ್ರೆ ಅವರೇ ನನ್ನ ತಪ್ಕೊಂಡಾಗಿರುತ್ತೆ. ದೊಡ್ಡ ಮನೆಯಿಂದ ಪ್ರೀತಿ ಕೊಟ್ಟಿದ್ದಾರೆ. ಪಾಪ ಇತ್ತೀಚಿನ ನ್ಯೂಸ್ ಪೇಪರ್ಗಳಲ್ಲಿ ಊಸಿದ್ದು ಕೆಮ್ಮಿದ್ದು ನ್ಯೂಸ್ ಮಾಡ್ತಾರೆ. ಆದ್ರೆ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ನಮ್ಗೆ ನ್ಯೂಸ್ ಸೆನ್ಸ್ ಮಾಡೋ ಅವಕಾಶ ಸಿಕ್ಕಿದೆ ಗುರೂಜಿ. ಪಾಪ ನೀವು ನೆಲ ಗುದ್ದಿ ಬೋರ್ವೆಲ್ ತೋಡಿ ಅದ್ರಲ್ಲಿ ನೀರು ಹುಡ್ಕೋ ಪ್ರಯತ್ನನ ಮಾಡ್ತಿದ್ದೀರಾ. ಆದ್ರೆ ನಾನು ಬೇರೆ ಕಡೆಯಿಂದ ಹೋಗಿ ಜಲ ಸಂಶೋಧನೆ ಮಾಡ್ತೀನಿ. ಹನುಮಂತು, ಹನುಮಂತು, ಮಿಸ್ಟರ್ ಹನುಮಂತು. ಅಲ್ಲಪ್ಪ, ಇವತ್ತಿನ ಪೇಪರು ನನ್ನ ಕೈಲಿದೆ. ನೀನ್ ಯಾವತ್ತಿನ ಪೇಪರ್ ಓದ್ತಿದ್ಯೋ? ಇದು ನೆನ್ನೆದು ಮೇಡಮ್, ಏನು ಕೆಲಸ ಇರಲಿಲ್ವಲ್ಲ, ಅದಕ್ಕೆ ಪೇಪರ್ ಓದ್ತಾ. ಅಯ್ಯೋ ಪಾಪ, ನೆನ್ನೆ ಮೊನ್ನೆದು ಯಾಕಪ್ಪ ಓದ್ತೀಯ? ಇವತ್ತಿನ ಪೇಪರೇ ಓದು. ನಾನು ಓದಕ್ಕೆ ಟ್ರೈ ಮಾಡಿದೆ, ವಯಸ್ಸಾಗೋಯ್ತು, ಕಣ್ಣು ಮಂಜು. ಲ ಳ ಥರ ಕಾಣಿಸುತ್ತೆ, ಟ ಕ ಥರ ಕಾಣಿಸುತ್ತೆ. ಒಂಚೂರು ಓದಿ ಹೇಳು ಹನುಮಂತು. ಕೊಡಿ ಮೇಡಮ್. ಹಾ. ಸಾಹುಕಾರರ ಮಗಳನ್ನು ಹಾರಿಸಿಕೊಂಡು ಹೋದ ಡ್ರೈವರ್ ಮಗ. ಅತ್ಯಂತ ನಂಬಿಕೊಂಡಿದ್ದ ಕೆಲಸಗಾರನಿಂದ ನಂಬಿಕೆ ದ್ರೋಹ ಕೆಲಸ. ಸಾಹುಕಾರರನ್ನು ದೇವರು ಎಂದು ಕರೆದು ದೆವ್ವದಂತೆ ವರ್ತಿಸಿದ್ದ ಡ್ರೈವರ್ ಮಗ. ಧಣಿಗಳ ಮಗಳನ್ನೇ ಪ್ರೇಮಿಸಿ ಓಡಿಸಿಕೊಂಡು ಹೋದ ನಂಬಿಕೆ ದ್ರೋಹಿ. ತಾಯಿ ಇಲ್ಲದೆ ಬೆಳೆದ ಬಡ ಹುಡುಗನನ್ನು ತಾಯಿ ಪ್ರೀತಿ ಕೊಟ್ಟು ಮನೆಯೊಳಗೆ ಬಿಟ್ಟುಕೊಂಡು ಸಾಕಿದ ಸಾಹುಕಾರರಿಗೆ ಧೋಕಾ. ಥೂ 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 ಥೂ, ಎಂಥ ಕಾಲ ಬಂತಪ್ಪ ಹನುಮಂತು. ಹೌದು ಮೇಡಮ್, ಸಿಕ್ಕಿದ್ರೆ ನಡು ಬೀದಿನಲ್ಲಿ ನಿಲ್ಲಿಸಿ ಚಂಡ ಸುಲಿಯೋ ಹಾಗೆ ಬಾರಿಸ್ಬೇಕು. ನಿಯತ್ತಿಲ್ಲದ ನಾಯಿಗಳು, ನಂಬಿಕೆ ದ್ರೋಹಿಗಳು, ಮಕ್ಕಳ ಥರ ಸಾಕಿರ್ತಾರೆ. ಅಂಥವ್ರಿಗೆ ಮೋಸ ಮಾಡಿಬಿಟ್ನಲ್ಲ, ಅವ್ರ ಮಗಳನ್ನೇ ಹೊಡ್ಕೊಂಡೋಗೋದು ಅಂದ್ರೇನು? ಅಂಥವ್ರನ್ನೆಲ್ಲ ಗಲ್ಲಿಗೇರಿಸ್ಬೇಕು ಮೇಡಮ್. ಈ ಪ್ರೀತಿ ಪ್ರೇಮ ಪ್ರಣಯ ವಿಚಾರದಲ್ಲಿ ಕತ್ತೆ ಕುದುರೆ ಆಗುತ್ತೆ, ಜಿಂಕೆ ಹುಲಿ ಆಗುತ್ತೆ. ಏನು ಮಾಡೋಕ್ಕಾಗಲ್ಲಪ್ಪ. ಒಂದು ಖುಷಿ ವಿಷಯ ಅಂದ್ರೆ ನಮ್ಮ ಮನೇಲಿ ಯಾರು ಬೀದಿಲ್ ನಿಂತ್ಕೊಂಡು ಚರ್ಮ ಸುಲಿಯಂಗ್ ಹೊಡಿಸ್ಕೊಳ್ಳುವಂತ ಪಾರ್ಟಿಗಳಿಲ್ಲ. ಈ ರೀತಿ ನಂಬಿಕೆ ದ್ರೋಹ ಮಾಡಿ ಪ್ರೀತಿ ಗೀತಿ ಇತ್ಯಾದಿ ಅಂತ ಡೌ ಕಚ್ಚೋರು ಇಲ್ಲ ಅಲ್ವೇನಪ್ಪ ಹನುಮಂತು? ನಮ್ಮ ಮನೇಲಿ ಯಾಕಿರ್ತಾರೆ ಮೇಡಮ್ ಅಂಥವರೆಲ್ಲ? ವಕೀಲ್ ಅಮ್ಮನವ್ರಿಗೆ ದುಃಖ ಕೊಟ್ಟು ಬದುಕೋರು ಉಂಟೆ, ಸುಟ್ಟು ಭಸ್ಮ ಆಗ್ಬಿಡ್ತಾರೆ ಅಂಥವ್ರು. ಅದು ನಿಜ ಬಿಡಪ್ಪ ಹನುಮಂತು. ಆದ್ರೆ ಈ ಪ್ಯಾರ್ ಮೊಹಬ್ಬತ್ ಇಷ್ಕೆಲ್ಲ ಹೇಳಿ ಕೇಳಿ ಬರುತ್ತಾ? ಅದ್ರಲ್ಲೂ ಜೊತೆಗೇ ಇದ್ದು ಓಡಾಡ್ತಿದ್ದಾಗ ಒಂದ್ ಸ್ಪರ್ಶ ಸಾಕು ಲವ್ ಆಗಕ್ಕೆ. ಹೀಗೀಗಂತೂ ಮೂಸ್ ನೋಡಿ ವಾಸನೆಗೆ ಲವ್ ಆಗ್ಬಿಡತ್ತೆ. ಹತ್ರ ಇದ್ದಷ್ಟು ಡೇಂಜರು. ನಮ್ಮಲ್ಲಿ ಆ ಥರದವ್ರು ಯಾರು ಇಲ್ಲ ಬಿಡಿ ಮೇಡಮ್. ಎಲ್ಲರೂ ಅವ್ರ ಗೆರೆ ಹಾಕೊಂಡೆ ಬದುಕು ನಡೆಸ್ತಿದ್ದಾರೆ. ಹೌದು ಹೌದು. ಆದ್ರೂ ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಮ್ ಪಾರ್ವತಿ
ಪಾರ್ವತಿ ತಿರ್ಪೆ ಶೋಕಿ ಮಾಡ್ತಾ ಇದೀಯಾ? ನಿಂಗಿವತ್ತೊಂದು ಗತಿ ಕಾಣಿಸ್ತೀನಿ. ಪಾರ್ವತಿ ಏನಿದು? ಯಜಮಾನ್ರೆ, ನಮ್ಮ ಕಡೆ ಪರೀಕ್ಷೆ ಪಾಸಾದಾಗ, ಹುಟ್ಟುಹಬ್ಬ ಆಚರಿಸಿದಾಗ ಏನೇ ಸಂಭ್ರಮ ಇದ್ರೂ ಸಿಹಿ ಮಾಡಿ ತಿನ್ನಿಸ್ತೀವಿ. ಇವತ್ತು ನಿಮ್ಮ ಸಾಧನೆನ ಸಂಭ್ರಮಿಸ್ತಾ ಇದ್ದೀವಿ. ಅದಕ್ಕೆ ನಿಮಗಿಷ್ಟವಾಗಿರೋ ಸಿಹಿ ಮಾಡ್ಕೊಂಬಂದಿದ್ದೀನಿ, ತಗೊಳ್ಳಿ. ಥ್ಯಾಂಕ್ ಯು ಪಾರ್ವತಿ. ಪಾರ್ವತಿ, ಈ ಸಂತೋಷನ ನಾನೊಬ್ಬನೇ ಸೌದ್ ಮುಗಿಸ್ಬಾರ್ದು. ಇದರಲ್ಲಿ ಇನ್ನೊಬ್ಬರು ಮುಖ್ಯವಾದವ್ರ ಭಾಗಿಯಾಗಬೇಕು. ಅವರಿಗೆ ನಾನೇ ಈ ಸಿಹಿ ತಿನ್ನಿಸ್ಬೇಕು. ಯಾರಿಗೆ ಯಜಮಾನ್ರೆ? ನನ್ನ ಮುಂದೆ ನಿಂತಿರೋ ಸುಂದರಿ ಪಾರ್ವತಿಗೆ. ನನಗೆ ಸಡಗರ ಸಂಭ್ರಮ ಎಲ್ಲ ಹೊಸದಲ್ಲ ಪಾರ್ವತಿ. ಇಂಥ 10 ಗೆಲುವುಗಳನ್ನ ನಾನು ನೋಡಿದ್ದೀನಿ. ನಮ್ಮ ಅರಸನಕೋಟೆ ಕುಟುಂಬಕ್ಕೆ ಇಂಥ ಸುದ್ದಿಗಳು ಬರ್ತಾನೆ ಇರುತ್ತೆ. ಆದರೆ ಎಲ್ಲೋ ದೂರದ ಹಳ್ಳಿಲಿ ಹುಟ್ಟಿ ಬೆಳೆದು ಇಷ್ಟು ದೂರ ಬಂದು ಈಗ ಇಷ್ಟು ದೊಡ್ಡ ಅವಾರ್ಡ್ ತೊಗೊಳ್ತಾ ಇರೋಳು ನೀನು. ನಿಂದು ನನಗಿಂತ ದೊಡ್ಡ ಸಾಧನೆ ಪಾರ್ವತಿ. ಈ ಸಿಹಿನ ನನಗಿಂತ ಮೊದಲು ನೀನು ತಿನ್ನಬೇಕು. ಸಕ್ಕತ್ತಾಗಿದೆ ಪಾರ್ವತಿ. ಥ್ಯಾಂಕ್ ಯು ಸೋ ಮಚ್. ಕರು